ನಮಗೆ ಯಾವಾಗ ನಾವು ನಮ್ಮ ಆತ್ಮವನ್ನು ನಮ್ಮ ಇಚ್ಛೆಯಿಂದಲೇ ಕೊನೆಗೊಳಿಸುತ್ತೇವೋ ಆವಾಗಲೇ ನಮ್ಮ ಮರಣ ಎಂಬುದಾಗಿ ಇಲ್ಲವೇ ಇಲ್ಲ. ಎಲ್ಲಿಯಾದರೂ ಕೂಡ ನನಗೆ ನನ್ನ ಜೀವನ ಸಾಕು ಎಂಬ ಹಾಗೆ ಚಿಕಿತ್ಸೆ ಹೋಗಿ ಸಾಯುವಂತಹ ಪ್ರಕರಣ ನಮ್ಮಂತಹ ರಾಜವರಿಯರಲ್ಲಿ ಖಂಡಿತ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಹೌದು, ಅದಕ್ಕೆ ಹೇಳುವುದು ದೇವರಿಗೆ ಬುದ್ಧಿ ಇಲ್ಲ ಎಂಬ ಹಾಗೆ ನಮ್ಮಲ್ಲಿ ಇನ್ನು ಯಾರಿದ್ದಾರೆ ವಿಚಾರಿಸುವ ಯಾರೂ ಇಲ್ಲ.
ನಮ್ಮ ಅಣ್ಣ ನಾವು ನಮ್ಮದಾದಂತಹ ವರ ವಿಶೇಷಗಳನ್ನು ಪಡೆದವರಿದ್ದೇವೆ. ಹೌದು ಮುಂದಕ್ಕೆ ಕೇವಲ ವರವನ್ನು ಪಡೆದರೆ ಸಾಲದಲ್ಲ, ಜೀವನದಲ್ಲಿ ನಮ್ಮದ ಜೀವನವನ್ನು ಸಾರ್ಥಕ್ಯವನ್ನು ಪಡೆಯಬೇಕಿದ್ರೆ, ಹೌದು ಜನ್ಮ ಸಾರ್ಥಕವ ಭಾವವನ್ನು ನಾವು ಪಡೆಯಬೇಕಿದ್ದರೆ, ಆತ್ಮಾಧಾರವಾಗಬೇಕಿದ್ರೆ ಕ್ಷತ್ರಿಯೋಚಿತವಾದಂತಹ ಕಾರ್ಯಗಳನ್ನು ನಾವು ಮಾಡಬೇಕು. ಹೌದು ಏನು ಮಾಡೋಣ ಎಂಬ ಹಾಗೆ ಯೋಚಿಸಿದ್ರೆ ಹಾ ರಾಜಸೂಯ ಹೆಸರೇ ಸೂಚಿಸುವ ಹಾಗೆ ಎಲ್ಲ ಅನೇಕ ಮಂದಿ ರಾಜರನ್ನು ಜಯಿಸುತ್ತಾ ಕಪ್ಪವನ್ನು ಸಂಗ್ರಹಿಸುವುದು, ಆ ಮೂಲಕವಾಗಿ ನಮ್ಮದಾದಂತಹ ದಿಗ್ವಿಜಯವನ್ನು ಸಾಧಿಸಿ ನಮ್ಮದಾದಂತಹ ಚಕ್ರವರ್ತಿ ಸ್ಥಾನವನ್ನು ನಾವು ಪಡೆದುಕೊಳ್ಳುವಂಥದ್ದು ಅದು ನಮಗೆ ಬೇಕಾದ್ದು. ಹೌದು ಆದರೆ ಅಣ್ಣ ನಾವು ಎಲ್ಲ ರಾಜರ ಕೈಯಿಂದ ಕಪ್ಪವನ್ನು ಸಂಗ್ರಹಿಸಿದ್ದೇವೆ. ಹೌದೌದು, ಇನ್ಯಾರು ಬಾಕಿ ಇಲ್ಲ. ಆದರೆ ಒಂದು ದೇಶ, ಯಾರು, ಒಂದು ರಾಜ್ಯ ಯಾವುದಿದೆ ಎನ್ನುವಾಗ ಅದುವೇ ದ್ವಾರಕೆ. ಆ? ಅಮ್ಮ ಆ. ನಮಗೆ ಯಾವುದೇ ರೀತಿಯಲ್ಲಿ ಅವರು ಕಪ್ಪವನ್ನು ಒದಗಿಸಲಿಲ್ಲ. ಅವರು ಹೇಳಿಗಳಲ್ವೇ, ಅವರು ಹೇಳಿದರು ಅವರಲ್ಲೇನಿದೆ ಸಮುದ್ರದ ನಡುವಲ್ಲಿ ತನ್ನ ರಾಜ್ಯವನ್ನು ಕಟ್ಟಿಕೊಂಡು ಜಲಚರಗಳಿಗೆ ರಾಜ ಎಂಬುದಾಗಿ. ದ್ವಾರಾವತಿಯನ್ನು ಕಟ್ಟಿದ್ದಾದ್ರೂ ಯಾಕೆ ಅವರು ಯಾಕೆ? ಆ ಜರಾಸಂಧನಿಗೆ ಹೆದರಿಯಲ್ವೇ? ಹೌದು ಜಲಚರಗಳಿಗೆ ರಾಜನಾಗಿ ಇವನೇನು ಮಾಡುವುದು? ಹೌದು. ಹಾಗಾಗಿ ನಾವು ಅವರನ್ನು ಗೆದ್ರು ಒಂದೇ, ಅವರನ್ನು ಬಿಟ್ಟರು ಒಂದೇ ಎಂಬುದಾಗಿ ಅವರಲ್ಲಿ ಕೊಡುವುದಕ್ಕೇನಿದೆ? ಏನು ಇಲ್ಲ, ಉಪ್ಪು ಬಿಟ್ಟರೆ ಬೇರೆಂತದಿಲ್ಲ. ಆದ್ರೆ ತಮ್ಮ ಒಂದುಂಟು, ಏನದು? ನಾವು ಅವರನ್ನು ಬಿಟ್ಟು ಬಿಡಬಾರದು. ಹಾಗೆ ಯಾಕೆ? ಅವರು ಕೂಡ ಯಾದವರಾಗಿದ್ರು ಕೂಡ ನಮ್ಮ ಹಾಗೆ ಕ್ಷತ್ರಿಯರು ತಾವು ಎಂಬುದಾಗಿ ಭ್ರಮಿಸಿಕೊಳ್ಳುತ್ತಾ ಇದ್ದಾರೆ. ಇದು ತಕ್ಕದಾದಂತಹ ಸಂದರ್ಭ. ಹಾಗಾಗಿ ಅವರಿಗೆ ಸರಿಯಾದಂತಹ ಬುದ್ಧಿ ಕಲಿಸಲೇಬೇಕು. ಅದು ಸರಿ. ಅದಕ್ಕೆ ಈ ಸಂದರ್ಭವನ್ನು ನಾವು ಬಳಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಉಪಾಯವಿದೆ. ನಮ್ಮ ಪುರೋಹಿತರನ್ನೇ ಕಳುಹಿಸಿದ್ರೆ ಹೇಗೆ? ಅದು ಒಳ್ಳೆಯ ಉಪಾಯ. ಅದುವೇ ಭಟ್ರೆ, ಓ ಭಟ್ರೆ, ಜನಾರ್ದನ ಭಟ್ರೆ ಬಂದಿಲ್ವಾ? ಬಂದ್ರಲ್ಲ. ನಮೋ ನಮಃ. ಗುರುಗಳೇ, ನೀವು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದೆ. ನೀವು ಕಲಿತಂತಹ ವಿಚಾರಗಳೇನು, ವೇದ ಪಾಠಗಳೇನು, ಪಾಂಡಿತ್ಯವೇನು? ಹಾಗಾಗಿ ನಿಮ್ಮನ್ನೇ ನಾವು ರಾಜಗುರುಗಳನ್ನಾಗಿ ನೇಮಿಸಿದವರಿದ್ದೇವೆ. ಹಾಗೆ ನಮ್ಮ ತಂದೆಯವರು ಕೂಡ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಗುರುಗಳೇ, ರಾಜಸೂಯ ಅಕ್ಬರ ನಿಮಗೆ ವಿಷಯ ತಿಳಿದಿದೆ. ನೀವೇ ಅಲ್ವೇ ಅಕ್ಬರಿಯರನ್ನು ಅಕ್ಬರನೇ ಆಗಿರುವುದು. ಹಾಗಿರುವಾಗ ನಮ್ಮ ಕೆಲಸಗಳನ್ನೆಲ್ಲ ಬಹುತೇಕ ಪೂರೈಸಿದವರಿದ್ದೇವೆ. ಆದರೆ ಎಲ್ಲ ರಾಜರನ್ನು ಗೆದ್ದರೂ ಕೂಡ ಇನ್ನು ಕೇವಲ ಒಂದು ರಾಜ್ಯ ಬಾಕಿದೆ, ದ್ವಾರಕೆ. ಅಲ್ಲಿ ಯಾರಿಗೂ ಗೊತ್ತುಂಟಲ್ಲ. ಹಾಗಾಗಿ ಯಾರನ್ನು ಬಿಟ್ಟು ಕೂಡ ಅವರನ್ನು ಬಿಡಬಾರದು. ಆ ಉದ್ದೇಶದಲ್ಲಿ ಅಲ್ಲಿಗೂ ಕೂಡ ನಾವು ದಿಗ್ವಿಜಯವನ್ನು ಸಾಧಿಸಬೇಕಾಗಿದೆ. ಹಾಗೆ ಅಂತ ಹೇಳಿಕೊಂಡು ನಾವು ನಮ್ಮದಾದಂತಹ ಈ ಬೃಹತ್ ಸೈನ್ಯವನ್ನು ತಕ್ಕೊಂಡು ಹೋದ್ರೆ ಯುದ್ಧ ಮಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಆದರೆ ಸಮುದ್ರದ ಮಧ್ಯದಲ್ಲಿರುವುದು. ಹಾಗಾಗಿ ಒಂದಿಗೆ ನಾವು ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೋಗುವುದಲ್ಲ. ನೀವೊಂದು ಪ್ರಕಾರ ಮಾಡಬೇಕು. ನಮಗೆ ನೀವೊಬ್ಬರು ರಾಜ ಪುರೋಹಿತರಾಗಿಟ್ಟುಕೊಂಡು ನಮ್ಮನ್ನು ಮುನ್ನಡೆಸಬೇಕಾದವರಾಗಿಟ್ಟುಕೊಂಡು ಅವರಲ್ಲಿಗೆ ನಮ್ಮ ಸಂದೇಶವನ್ನು ತಲುಪಿಸುವ ವ್ಯವಸ್ಥೆ ಮಾಡಬೇಕು. ಏನು ಗೊತ್ತಿದೆ, ಅವರಲ್ಲಿ ಕೊಡುವುದಕ್ಕೆ ಪಾಪ ಅವರು ಬಡವರಲ್ವೇ, ಆ ಸಮುದ್ರ ಮಧ್ಯದಲ್ಲಿ ಇರುವುದು. ಅವರಲ್ಲಿ ಏನು ಇಲ್ಲ. ಆದರೆ ಸಮುದ್ರ ಮಧ್ಯದಲ್ಲಿರುವ ಕಾರಣ ಉಪ್ಪಾದರೂ ಅದಕ್ಕೆ ನಮಗೆ ಅಡುಗೆ ಮಟ್ಟಿಗೆ ಬೇಕಲ್ಲ. ಜೊತೆಗೆ ನಮ್ಮ ಹವನ ಅಂತ ಹೇಳೋದು ಬೃಹತ್ತಾದಂತಹ ಹವನಗಳು. ಹಾಗಿರುವಾಗ ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತಾಭಿಮಾನಿಗಳಿಗೆ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಬೇಕು.
ಅಷ್ಟು ಮಾತ್ರ ಅಲ್ಲ, ನಮ್ಮ ರಾಜಸೂಯಾದ್ರಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜಿಸುವವರಿದ್ದೇವೆ. ಹಾಗಾಗಿ ಅಲ್ಲಿಗೆ ಬರುವಂತಹ ಕಲಾವಿದರಿಗೆಲ್ಲ ಬೇಕಾದ ಹಾಗೆ ಬೇಕಾದ ಸಮಯಕ್ಕೆ ಸರಿಯಾಗಿ ಬೇಕಾದಂತಹ ಭಕ್ಷ್ಯ ಭೋಜನಗಳನ್ನು ಏರ್ಪಡಿಸಬೇಕು. ಯಾವುದಿದ್ರೂ ಕೂಡ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಹಾಗೆ. ಹಾಗಾಗಿ ಉಪ್ಪಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಎಂಬ ನಿಟ್ಟಿನಲ್ಲಿ ನೀವು ಹೋಗಿ ಉಪ್ಪನ್ನಾದರೂ ಅದು ನೀವು ಕೊಡಬೇಕು ಎಂಬುದಾಗಿ ಅವರಲ್ಲಿ ಹೇಳಬೇಕು. ಅದಿದಲ್ವಾ? ಹಾಗಾದ್ರೆ